ಸುವರ್ಣ. ಇವಳೇ ಮಧುಬಾಲ. ಮಧು, ನಿನ್ನೆ ನೀನು ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟೆಲ್ಲ, ಅದೇ ನಿನ್ನ ಕೊನೆ ಸೌಭಾಗ್ಯ. ಯಾಕಂದ್ರೆ ಇನ್ಯಾವತ್ತೂ ನೀನು ಯಾರಿಗೂ ಅರ್ಶಿನ ಕುಂಕುಮ ಕೊಡಕ್ಕೆ ಆಗೋದಿಲ್ಲ. ಯಾಕೆ ಹೇಳು? ಇನ್ನು ಮುಂದೆ ನೀನು ವಿಧವೆ. ವಿಧವೆ ಗಂಡ ಸತ್ತವಳು. ಬದುಕಿಗೆ ದಿಕ್ಕಿಲ್ಲದವಳು. ಇನ್ನು ಮುಂದೆ ಯಾರೋ ನಿನ್ ಕಡೆ ತಿರುಗು ಕೂಡ ನೋಡಲ್ವೇ? ಲೇ ಮಧು, ನೀನ್ ಪಾಪ ಕಣೆ. ನಿನ್ ಪರಿಸ್ಥಿತಿ ನೋಡಕ್ಕಾಗಲ್ಲ ಕಣೆ. ಅಯ್ಯೋ ಅನಿಸ್ತಿದೆ ಅಂತ 4-6 ಜನರು ಬಂದು ನಿನ್ ಪಕ್ಕದಲ್ಲಿ ಕೂತ್ಕೊಂಡು ನಿನ್ ಜೊತೆನಲ್ಲಿ ಅಳಬಹುದು. ಆದ್ರೆ ಎಷ್ಟೊತ್ತೇಳು? ಅರ್ಧ ಗಂಟೆ ಟಿವಿನಲ್ಲಿ ಸೀರಿಯಲ್ ಬರುತ್ತಲ್ಲ, ಅಷ್ಟೊತ್ತು ಮಾತ್ರ. ಇಲ್ಲ, ಹಾಗಾಗೋದಿಲ್ಲ. ಲೈಕ್ ಆಗಲ್ಲ ಅಂತ ಹೇಳ್ಕೊಂಡು ಅಲ್ಲೇ ಕೂತ್ಕೊಂಡು ಬಾಯಿ ಬಡ್ಕೋತಾ ಇದ್ರೆ ಇಲ್ಲಿ ನಾನು ಮಾಡ್ಲೇಬೇಕು ಅಂತಿದ್ದೀನಲ್ಲ. ಏನಂತ್ಯ? ನೋಡು, ಒಂದ್ ಮಾತು ಹೇಳ್ತೀನಿ ಕೇಳು. ಯಾವಾಗ್ಲೂ ಎದುರಾಳಿಗೆ ತಿಳಿಸ್ದೆ ನಾವ್ ಯಾವ ಆಟನೂ ಆಡಬಾರ್ದು. ತುಂಬಾ ಬೋರ್ ಆಗತ್ತೆ. ಅದೇ ಈ ಲೀಲಾ ಪಾಲಿಸಿ. ಅದಕ್ಕೆ ಹೇಳ್ತೀನಿ ಕೇಳು. ನೋಡು, ನಿನ್ ಗಂಡ ಕೃಷ್ಣ ಈಗ ಸೋನಿಯಾನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ. ನಾನು ಅಷ್ಟೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಂದ್ಸತಿ ನಾನು ಅಲ್ಲಿಗೆ ಹೋದೆ ಅಂದ್ರೆ ಏನ್ ಬೇಕಾದ್ರೂ ಆಗಬಹುದು. ಏನ್ ಮಾಡ್ತೀಯಾ? ನಿನ್ನ ತಾಳಿನ ಉಳಿಸ್ಕೊಳ್ಳೋದಕ್ಕೆ ಒಂದು ಲಾಸ್ಟ್ ಚಾನ್ಸ್ ಕೊಡೋಣ ಅಂತ. ಸರಿ, ಹಾಗಿದ್ರೆ ನಾನು ಫೋನ್ ಕಟ್ ಮಾಡ್ಲಾ? ಈಗ ನಾನು ಸುಮ್ಮನೆ ಕೂತ್ರೆ ಆಗಲ್ಲ. ರಾಯರೇ, ನನ್ನ ಗಂಡನ ಉಳಿಸ್ಕೊಳ್ಳೋಕೆ ಎಲ್ಲ ಚೈತನ್ಯ ಕೊಡಿ. ನೀವು ಅವ್ರನ್ನ ಕಾಪಾಡಬೇಕು. ಯಾಕೆ ಕ್ರಿಶ್ ನನ್ನ ಹೀಗೆ ದೂರ ಮಾಡ್ತಾ ಇದೆಯಾ? ನನಗೆ ಬೇಡ ಅದನ್ನ, ಅಥವಾ ನನಗೆ ಟಾರ್ಚರ್ ಅಂತ ಅನ್ಸದ್ನ? ನಾನಾದ್ರೂ ಏನ್ ಮಾಡ್ಲಿ ಹೇಳು? ನೀನ್ ಇಲ್ದೆ ಒಂದು ಕ್ಷಣ ನನ್ನ ಕೈಲಿ ಬದುಕಕ್ಕಾಗ್ತಿಲ್ಲ. ನೀನ್ ಇಲ್ದೇ ಇರೋ ಒಂದೊಂದು ಕ್ಷಣನೂ ಯುಗಗಳು ಕಳ್ದಾಗತ್ತೆ. ಹೇಳು ಕ್ರಿಶ್, ಹೇಳು, ನನಗೆ ಬೇಡವಾ? ಅಲ್ಲ, ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ಯಲ್ಲ, ಯಾಕೆ? ನಿನ್ನ ನೋಡ್ಬೇಕನ್ಸ್ತು ಕ್ರಿಶ್. ನಿನ್ನೆ ರಾತ್ರಿ ನಂಗೊಂದು ಕೆಟ್ಟ ಕನ್ಸು ಬಿತ್ತು. ತುಂಬಾ ಭಯಾನಕವಾಗಿತ್ತು. ಅದ್ ಬಿದ್ದಾಗಿಂದ ನಿನ್ನ ನೋಡ್ಬೇಕು ಅಂತ ಅನ್ಸ್ತಿತ್ತು ಕ್ರಿಶ್. ಅಲ್ಲ, ಒಂದ್ ಕನ್ಸು ಬಿದ್ರೆ ಇಷ್ಟೆಲ್ಲ ಹೆದರ್ಕೋತಾರ? ಸೋನು, ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ನಾನು ಹಾಗೆ ಅನ್ಕೊಂಡಿದ್ದೆ. ಈ ಕನ್ಸು ಮತ್ತೊಂದು ಇನ್ನೊಂದು ಎಲ್ಲ ಮೂಢನಂಬಿಕೆ ಅಂತ. ಆದ್ರೆ ನೀನೇ ನನ್ನ ಬಿಟ್ಟು ಹೋದ್ಮೇಲೆ ಈ ಕನ್ಸಿಗೂ ಮೂಢನಂಬಿಕೆಗೂ ಯಾವುದೇ ವ್ಯತ್ಯಾಸನೂ ಇಲ್ಲ ಕ್ರಿಶ್. ನನಗ್ ಚೆನ್ನಾಗಿ ಗೊತ್ತು ಕ್ರಿಶ್, ನಮ್ ಹಣೆಯಲ್ಲಿ ಏನ್ ಬರ್ದ್ರಲ್ವೋ ಅದು ನಾವ್ ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನಮಗ್ ಸಿಗಲ್ಲ ಅಂತ. ಆದ್ರೂ ನಿನ್ ಬಗ್ಗೆ ನನ್ ಮನ್ಸಲ್ಲಿ ಹಿಡ್ಕೊಂಡಿರೋ ಪ್ರೀತಿ ಯಾವತ್ತೂ ಸಾಯಲ್ಲ ಕ್ರಿಶ್. ನಿನ್ ಬಗ್ಗೆ ಅಷ್ಟು ಭಯಾನಕವಾದ ಕನ್ಸ್ ಬಿದ್ರೆ ನನಗ್ ಭಯ ಆಗದೆ ಇರತ್ತಾ ಹೇಳು ಕ್ರಿಶ್? ಡೇರ್ ಡೆವಿಲ್ ಸೋನಿಯಾ, ಆಫ್ಟರ್ ಆಲ್ ಒಂದ್ ಕನ್ಸಿಗೆ ಹೆದರ್ಕೊಂಡು ಇಲ್ಲಿಗೆ ಬಂದು ನಿಂತಿದ್ಯಾ. ಅದೇನ್ ಕನ್ಸು ಅಂತ ಹೇಳು. ಏನು ನನ್ನ ಆಡ್ಕೊಳ್ತಾ ಇದ್ಯಾ? ಇಲ್ಲ ಸೋನು, ನೀನ್ ಯಾಕೆ ಹಾಗೆ ಅನ್ಕೋತಿದ್ಯಾ? ಐ ಆಮ್ ಜಸ್ಟ್ ಜೋಕಿಂಗ್. ತೇರು ಇಲ್ಲ, ಮಣ್ಣಂಗ್ ಗಟ್ಟಿನೂ ಇಲ್ಲ, ಬರೀ ಡೆವಿಲ್ ತರ ಬದುಕ್ತೀನಷ್ಟೇ. ಹಗ್ಲಿಗೂ ರಾತ್ರಿಗೂ ವ್ಯತ್ಯಾಸ ಗೊತ್ತಾಗಲ್ಲ. ನಿದ್ದೆ ಸರಿಯಾಗಿ ಬರಲ್ಲ, ಊಟ ತಿಂಡಿ ಸೇರಲ್ಲ. ಹಗ್ಲು ಹೇಗೋ ಕಳ್ದು ಬಿಡ್ಬೋದು, ಆದ್ರೆ ರಾತ್ರಿ
ಒಬ್ಳೆ ಕಳಿಯೋದು ಎಷ್ಟು ಕಷ್ಟ ಗೊತ್ತಾ? ಏನೇನೋ ಯೋಚನೆ, ಬರೀ ನಿನ್ ಬಗ್ಗೆನೆ. ಎಷ್ಟು ಯೋಚಿಸಿದ್ರು ಒಂದ್ ಸತ್ಯ ಮಾತ್ರ ಗೊತ್ತಾಗ್ತಿಲ್ಲ ಕೃಷ್. ನೀನ್ ಯಾಕೆ ನನ್ನ ಬಿಟ್ಟು ಹೋದೆ? ಯಾವಾಗ್ಲೂ ಒಂದೊಂದ್ಸರಿ ನಿದ್ದೆ ಬರುತ್ತೆ, ಆಗ ಮಲಗ್ತೀನಿ. ಬಟ್ ಕೃಷ್, ನೀನ್ ಯಾಕೆ ನನ್ ಹೀಗ್ ಬಿಟ್ಟು ಹೋದೆ? ಅದು ಸೋನು, ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಮಧು ಬರೀ ಹೀಗೆ ಆಗಿದೆ ನೋಡು. ಬೇರೆಯವ್ರಿಗೆ ಸಮಾಧಾನ ಮಾಡೋದೇ ಆಗೋಗಿದೆ ನನ್ನ ಕತೆ. ನನಗೆ ನಂದೇ ಆಗಿರೋಂಥ ಒಂದು ಲೈಫ್ ಇದೆ ಅನ್ನೋದೇ ಮರ್ತೋದಾಗಿದೆ. ನನಗೆ ಅರ್ಥ ಆಗತ್ತೆ, ನಿನ್ನ ಸ್ಥಿತಿಗೆ ನಾನೇ ಕಾರಣ ಅಲ್ವಾ ಕೃಷ್? ಯಾಕೆ ಸೋನು? ಕೃಷ್, ನನಗೆ ಅವತ್ತು ಆ ಐಡಿಯಾ ಕೊಡದೆ ಹೋಗಿದ್ರೆ ಆ ಮಧು ನಿನ್ ಜೀವನದಲ್ಲಿ ಬರ್ತಾನೆ ಇರ್ಲಿಲ್ಲ. ಅವಳು ಬಂದಿದ್ದಕ್ಕೆ ತಾನೆ ನಾನ್ ನಿನ್ ಜೀವನದಿಂದ ದೂರ ಆಗಿದ್ದು. ಕೃಷ್, ನಾವಿಬ್ರು ಮತ್ತೆ ಒಟ್ಟಾಗಿ ಬದುಕಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅದು ಬಿಡು ಸೋನು, ನಾನಿನ್ ಹೊರಡ್ತೀನಿ. ಬಂದಾಯ್ತು, ನಿನ್ನ ನೋಡಿದ್ದು ಆಯ್ತು, ಇಷ್ಟೊತ್ತು ಮಾತಾಡಿದ್ದು ಆಯ್ತು. ಯಾಕೆ ಅವಸರ ಕೃಷ್ಣ? ಇನ್ ಸ್ವಲ್ಪ ಹೊತ್ತಿಲ್ಲೇ ಇರು. ನಾನು ಮನೆಗೆ ಹೋಗ್ಬೇಕು ಸೋನು. ಅಲ್ಲಿ ನನಗೋಸ್ಕರ ಮಧು, ಅಪ್ಪ, ಅಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನ್ ನಿನ್ ಜೊತೆ ತುಂಬಾ ಹೊತ್ತು ಕಳಿಬೇಕು ಕಣೋ. ಇಲ್ಲ, ನಾನು ಹೋಗ್ಬೇಕು. ಪ್ಲೀಸ್ ಕೃಷ್ಣ, ಮನ್ಸಿಗೆ ತುಂಬಾ ಸಂಕಟ ಆಗ್ತದೆ ಕಣೋ. ಸ್ವಲ್ಪ ಹೊತ್ತಿದ್ದು ಹೋಗೋ. ಸಾರಿ ಸೋನು. ತುಂಬಾ ಮುಖ್ಯವಾದ ವಿಷಯ ಕಣೋ, ನನಗಿನ್ ಯಾವತ್ತೂ ಹರ್ಟ್ ಮಾಡಲ್ಲ. ಪ್ಲೀಸ್, ನನ್ ಮಾತ್ ಕೇಳ್ಕೊಂಡು ನಿನಗೇನಾದ್ರೂ ಹೇಳೋದಿದ್ರೆ ಹೇಳ್ಬಿಟ್ಟು ಹೊರಟ್ಬಿಡೋ. ಪ್ಲೀಸ್, ಇನ್ ಸ್ವಲ್ಪ ಹೊತ್ತಿರು ಕೃಷ್. ಸರಿ. ಆ ಲೀಲಾ ಅವ್ರು ನೋಡಿದ್ರೆ ಹಾಗಂದ್ರು. ಇವ್ರು ಎಲ್ಲಿದ್ದಾರೋ ಏನೋ. ಏನಾದ್ರೂ ಹೆಚ್ಚು ಕಮ್ಮಿ ಆಗೋಕ್ಕೂ ಮೊದಲು ನಾನು ಇವನ್ನ ಬಚಾವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮುಂದೆ ಒದ್ದಾಡ್ಬೇಕಾಗತ್ತೆ. ಕೃಷ್, ನಾನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೋತೀನಿ ಕಣೋ. ನೀನ ಮಧುನ ಹೆಂಡತಿ ಅಂತ ಕಟ್ಕೊಂಡಿದ್ಯಾ. ಹೀಗಿದ್ದಾಗ ಅಷ್ಟು ಈಸಿಯಾಗಿ ಅವಳನ್ನ ಬಿಟ್ಕೊಡಕ್ಕಾಗಲ್ಲ. ಹಾಗೇನಾದ್ರೂ ಬಿಟ್ರೆ ನೀನು ಅವಳಿಗೆ ಮೋಸ ಮಾಡ್ದಾಗತ್ತೆ. ಆದ್ರೆ ನಾನು ಏನ್ ಮಾಡ್ಲಿ ಹೇಳು? ನನ್ಗೂ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಕಣೋ. ಪ್ಲೀಸ್ ಕೃಷ್, ಬೇಡ ಅನ್ಬೇಡ್ವೋ. ನಾನು ನಿನ್ ಜೊತೆ ಮೊದ್ಲಿನ ತರ ಇದ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ ಕೈಲಿ ಬದುಕೋಕ್ ಆಗೋದಿಲ್ವೋ? ಅದು ಸೋನು. ಕೃಷ್, ಮತ್ತೆ ಮನೆ ವಿಚಾರ, ಮಧು ಇದ್ದಾಳೆ ಅಂತ ಹೇಳೋಗಿದ್ರೆ ನನ್ ಜೊತೆ ಮಾತೇ ಆಡ್ಬೇಡ. ನಂಗೆ ತುಂಬಾ ತ್ರಾಸ ಆಗುತ್ತೆ. ಪ್ಲೀಸ್ ಕೃಷ್ಣ, ಅವಳಿಗೆ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡ್ಕೊಟ್ ಬಂದ್ಬಿಡು. ದಯವಿಟ್ಟು ನನ್ನ ಒಬ್ಬಂಟಿ ಮಾಡ್ಬೇಡ್ವೋ. ಅಲ್ಲ ಸೋನು, ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಕರೆಸ್ಕೊಂಡಿಯಲ್ಲ, ಏನ್ ವಿಷಯ ಸೋನು? ಈಗ ಹೇಳದ್ನಲ್ಲ, ಮತ್ತೊಂದ್ಸಲಿ ನಿನ್ನ ಹತ್ರ ಹೇಳ್ಕೊಳ್ಬೇಕಂತ ಅನ್ಸ್ತು. ನನಗ್ ಮನ್ಲ್ ಒಬ್ಳೆ ಇರೋಕ್ ಆಗೋದಿಲ್ಲ ಕೃಷ್. ನೀನ್ ನೋಡ್ಬೇಕು, ಮಾತಾಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಕರ್ಸ್ಕೊಂಡೆ ಕೃಷ್. ಹಲೋ. ಹಾಂ, ಎಸ್, ಇನ್ನೊಂದು 10 ನಿಮಿಷ ಅಷ್ಟೇ. ಅವಳು ಖಂಡಿತ ಬಂದೇ ಬರ್ತಾಳೆ. ಅವಳು ಬಂದಿದ್ದ ಟೈಮನ್ನು ನೋಡಿಕೊಂಡು ನಾನು ಹೇಳಿದ ಕೆಲಸ ಆಗಲೇಬೇಕು. ಎಸ್, ಅವಳ ಕಣ್ಣು ಮುಂದೆನೆ ಕೃಷ್ಣನ್ಗೆ ಪ್ರಾಣ ಹೋಗಬೇಕು. ಅದನ್ನು ನೋಡಿಕೊಂಡು ಅವಳು ಎದೆ ಹೊಡ್ಕೊಂಡು ಸಾಯ್ಬೇಕು. ಏನು, ನನಗೆ ಎದುರವಾದಿಸ್ತಾಳ? ನನ್ನ ಮಗಳ ಬಾಳ ಕಿತ್ಕೋತಾಳ? ಚಾನ್ಸೇ ಇಲ್ಲ. ಈ ಲೀಲನ ಎದುರು ಹಾಕೊಂಡವ್ರು ಯಾರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ಇನ್ನೊಂದು 10 ನಿಮಿಷಕ್ಕೆ ಅವಳು ಬರ್ತಾಳೆ. ಜಸ್ಟ್ ಬಿ ಅಲರ್ಟ್, ಓಕೆ?
ಸೇ ಸಮಥಿಂಗ್ ಕೃಷ್ಣ. ಒಂದು ನಿಮಿಷ ಸೋನು. ಹಲೋ ರೀ, ಎಲ್ಲಿದ್ದೀರಾ? ಯಾಕೆ ಮಧು, ಏನಾಯ್ತು? ಏನಿಲ್ಲ, ತರಕಾರಿ ತಗೊಂಡು ಹೋಗೋಣ ಅಂತ ಹೊರಗಡೆ ಬಂದಿದ್ನಾ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಎಲ್ಲಿ? ಆಫೀಸಲ್ಲಿ ಇಲ್ಲ ಅನ್ಸುತ್ತೆ. ಓ ಇಲ್ಲ ಮಧು, ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ. ಮತ್ತೆ? ನಮ್ಮ ಮನೆ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆಯಲ್ಲ, ಅಲ್ಲಿ ಯಾರನ್ನೋ ನೋಡಬೇಕು ಅಂತ ಬಂದೆ. ಓಹೋ, ಸರಿ ಸರಿ, ಹುಷಾರು, ಬೇಗ ಬನ್ನಿ. ಓಕೆ. ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಕೃಷ್ಣ. ನೀನ್ ನಂಗೆ ಸಿಗ್ಲಿಲ್ಲ ಅಂದ್ರೆ ನಂಗೆ ಬದುಕು ತುಂಬಾ ಕಷ್ಟ ಆಗ್ಬಿಡತ್ತೆ. ಸರ್ವಿಸ್ ರೋಡಾ? ಇವ್ರು ಯಾಕೆ ಅಲ್ಲಿಗೆ ಹೋದ್ರು? ನಿಂಗೆ ಗೊತ್ತಾ, ನಿನ್ನ ರಾತ್ರಿ ಬಿದ್ದ ಕನ್ಸಲ್ಲಿ ಅವಳು ವಿಧವೆ ಆಗಿ ಕೂತಿದ್ಲು. ಅವಳ ಪಕ್ಕದಲ್ಲಿ ನಿನ್ ಫೋಟೋ ಹಿಡ್ಕೊಂಡು ನಾನು ಹುಚ್ಚಿ ತರ ಕೂಗ್ತಾ ಇದ್ದೆ. ನನ್ ಕರಳು ಕಿತ್ತು ಕೈಗೆ ಬರೋಷ್ಟು ಸಂಕಟ ಆಗಿ ಬೆಚ್ಚ ಬಿದ್ದು ಎದ್ದು ಕೂತ್ಕೊಂಡೆ ಕೃಷ್ಣ. ಅದಕ್ಕೆ ಅನ್ಸಿದ್ದು ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ. ಪ್ಲೀಸ್ ಕೃಷ್ಣ, ನನ್ನ ಅರ್ಥ ಮಾಡ್ಕೊಳ್ಳೋ. ನೀನಾದ್ರೂ ಏನ್ ಮಾಡ್ತೀಯ ಹೇಳು. ಅವಳಿಗೆ ಮೋಸ ಮಾಡೋ ಹಾಗೂ ಇಲ್ಲ. ಅದಕ್ಕೆ ಒಂದ್ಸಲ ಮೀಟ್ ಆಗಿ ಒಂದ್ 4 ಮಾತಾಡ್ಕೊಂಡಾದ್ರೂ ಹೋಗೋಣ ಅಂತ ಕರ್ದೆ. ಏನ್ ಯೋಚನೆ ಮಾಡ್ತಾ ಇದೀಯ ಕ್ರಿಶ್? ತುಂಬಾ ಪೆಟ್ಟಾಯ್ತಾ? ನೋವಾಗ್ತಿದ್ಯಾ? ಆಸ್ಪತ್ರೆಗೆ ಹೋಗೋಣ. ರೀ ಸೋನಿಯಾ ಅವ್ರೆ, ಈಗ ನಿಮಗೆ ಖುಷಿ ಆಯ್ತಾ? ನಿಮ್ಗೆ ಇನ್ನು ಎಷ್ಟು ಸಲ ಹೇಳ್ಬೇಕು? ಯಾಕ್ರಿ ಇಂತ ಹುಚ್ಚು ನಿಮ್ಗೆ? ಯಾಕ್ರಿ ನಿಮ್ ಬದುಕಲ್ಲಿ ಹೀಗೆಲ್ಲ ಆಟ ಆಡ್ತಿದ್ದೀರಾ? ನಮ್ಮನ್ನ ನಮ್ಮ ಪಾಡಿಗಿರೋಕ್ ಬಿಟ್ಬಿಡಿ, ನಾವು ನಮ್ಮ ಬದುಕನ್ ಕಟ್ಕೋತೀವಿ. ಕೃಷ್ಣ, ನಿನ್ಗೇನು ಆಗಿಲ್ಲ ತಾನೆ? ತುಂಬಾ ನೋವಾಯ್ತಾ? ತೆಗಿರಿ ಕೈನ. ನನ್ ಗಂಡಿನ ನೀವು ಮುಟ್ಬೇಡಿ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಆರೈಕೆ ಮಾಡೋದಕ್ಕೆ ನಾನು ಇದ್ದೀನಿ. ದಯವಿಟ್ಟು ನಿಮ್ಮಿಂದ ಹೊರಟ್ಬಿಡಿ. ನಿಮ್ಮಿಂದಾನೆ ಇವತ್ತು ಇವ್ರಿಗಿಂತ ಪರಿಸ್ಥಿತಿ ಬಂದಿರೋದು. ಹಾಗೆಲ್ಲ ತಪ್ಪು ತಿಳ್ಕೊಬೇಡ ಮಧು, ಇದು ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ, ವರಿ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಅಯ್ಯೋ ಇಲ್ಲ ರೀ, ಇದು ಆಕ್ಸಿಡೆಂಟ್ ಅಲ್ಲ. ನಡಿ ಮಧು ನೀನು. ಸೋನಿಯಾ ನೀನು ಹೊರಡು. ಮಧು ಬಾ, ನೀನು ಬಾ. ಅಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಹೇಳು? ನಾನು ಅನ್ಕೊಂಡಿದ್ ನಡಿಲೇ ಇಲ್ವಲ್ಲ. ಅಂದ್ರೆ ಏನು? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಕೃಷ್ಣನ್ ಮುಗಿಸ್ತೇ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು ಬೇಬಿ? ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ಯಾ? ಅಂತ ಕೆಟ್ಟ ಉದ್ದೇಶ ನನ್ಗೇನು ಇರ್ಲಿಲ್ಲಪ್ಪ. ಮಧುನ ಇಲ್ಲಿ ಕರೆಸ್ಕೊಂಡು ನಿಮ್ಮಿಬ್ಬರನ್ನ ತೋರಿಸಿ, ನೋಡು ಕೃಷ್ಣ ನಿನಗಿಂತ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಆ ವ್ಯಾನ್ ಬಂದು ಅವನನ್ನ ಗುದ್ದಿ ನನ್ನ ಪ್ಲಾನ್ ಎಲ್ಲ ತಲೆ ಕೆಳಗಾಗೋಯ್ತು. ನಾನು ಅವರಿಬ್ಬರನ್ನ ಎಷ್ಟೇ ದೂರ ಮಾಡೋಣ ಅಂತ ಅನ್ಕೊಂಡ್ರು ಅವರಿಬ್ರು ಮತ್ತೆ ಮತ್ತೆ ಹತ್ರನೇ ಆಗ್ತಾ ಇದ್ದಾರೆ ಅಲ್ವಾ? ನಾನು ಅವನಿಂದ ದೂರ ಹೋಗ್ತಾನೆ ಇದ್ದೀನಿ ಅಲ್ವಾ? ಪ್ಲೀಸ್ ಬೇಬಿ, ನೀನ್ ಹಾಗೆಲ್ಲ ಅನ್ಕೋಬೇಡ.
ನೋಡು, ನಾನು ನನ್ನ ಕೆಲಸಗಳನ್ನೆಲ್ಲ ಬಿಟ್ಟು ನಿನಗೋಸ್ಕರ ಇಲ್ಲಿಗೆ ಬಂದಿರೋದೆ ನಿನ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತ. ನೀನು ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡ. ನೋಡು, ನಾವ್ ಅನ್ಕೊಂಡಿರೋ ದಿನ ಖಂಡಿತ ಬಂದೇ ಬರುತ್ತೆ. ನಿನ್ನ ಖುಷಿ ಸಲುವಾಗಿ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಬೇಬಿ. ನೀನ್ ತಲೆ ಕೆಡಿಸ್ಕೋಬೇಡ. ಆ ತರದ್ ಯಾವ ಹೋಪ್ಸು ನಂಗಿಲ್ಲ. ಅಷ್ಟಕ್ಕೆಲ್ಲ ಹೋಪ್ ಕಳ್ಕೊಳ್ತಾರ? ಬಿ ಪಾಸಿಟಿವ್ ಬೇಬಿ. ನಡಿ, ನಾವೀಗ ಮನೆಗೆ ಹೋಗೋಣ. ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಓಕೆ, ಕಮ್ ಕಮ್ ಆನ್ ಡಾರ್ಲಿಂಗ್, ಕಮ್. ಡ್ರೈವರ್, ಮಧು, 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 ಅಯ್ಯೋ ಮಧು, ಎಲ್ಲಿ ಹೋದ್ಲು ಇವಳು? ಅಲ್ಲ, ತಾನು ಏನ್ ಮಾಡ್ತೀನಿ ಅನ್ನೋ ಪರಿಜ್ಞಾನ ಬೇಡವಾ ಇವಳಿಗೆ? ಮಾಡ್ತಾ ಇರೋ ಕೆಲಸನ ಅಲ್ಲಲ್ಲಿಗೆ ಬಿಟ್ಟು ಹೋಗ್ಬಿಡ್ತಾಳೆ. ಮಧು, ಒಲೆ ಮೇಲೆ ಬೇಳೆ ಇಟ್ಟಿದ್ದೀನಿ, ಒಲೆ ಉರಿತಿದೆ, ಸೀದೋಗುತ್ತೆ ಅನ್ನೋ ಪರಿಜ್ಞಾನನೂ ಇಲ್ವಾ ಇಲ್ಲಿಗೆ? ಮಧು, ಏನೋ ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರು ಕುದುರೆ ಕತ್ತೆ ಆಯ್ತು ಅಂತ ಹಾಗಾಗ್ತಿದೆ. ಅಲ್ಲ, ನನ್ನ ಮಗನ ಜೀವನ ಚೆನ್ನಾಗಾಗುತ್ತೆ, ಅವನ ಬದುಕಿಗೆ ಒಳ್ಳೇದಾಗುತ್ತೆ, ಈ ಮನೆ ನಂದನವನ ಆಗುತ್ತೆ ಅಂತ ಬರೀ ಕನಸು ಕಾಣದೆ ಆಗೋಯ್ತು. ಎಲ್ಲಿ ಹೋದ್ಲೋ ಏನೋ. ಮಧು, 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 ಎಲ್ಲಿ ಹೋದ್ಲಿ ಇವಳು? ಏನ್ ಮಾಡ್ತಿದ್ದಾಳೆ ಇವಳು? ಇಲ್ಲಿ ಏನ್ ನಡೀತಿದೆ? ಇಷ್ಟೆಲ್ಲ ಹಾಳಾಗ್ತಿದ್ರು ಯಾರಿಗೂ ಲಕ್ಷಣ ಇಲ್ಲ. ಅಪ್ಪ ಮಗ ಇಬ್ರು ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ಬರ್ಲಿ ಇವ್ರ ಮನೆಗೆ, ಹೇಳ್ಬಿಡ್ತೀನಿ ಎಲ್ಲ. ಇಲ್ಲ ಅಂದ್ರೆ ಇದು ಬಗೆಹರಿಯೋದೇ ಇಲ್ಲ. ಛ, ಎಲ್ಲ ಹೋಗಿದ್ದೆ ನೀನು? ಹೇಳ್ದೆ ಕೇಳ್ದೆ ಹೋಗ್ಬಿಡದ? ನೀನು ಹುಡುಕಿ ಹುಡುಕಿ ಸಾಕಾಗೋಯ್ತು. ನಾನು ಹುಡುಕಿದ್ದಲ್ದೆ ನಿಮ್ ಮಾವನ ನಿನ್ನನ್ನು ಹುಡ್ಕೊಂಡು ಹೊರಟೋದ್ರು. ಎಲ್ಲ ಹೋಗಿದ್ದೆ ನೀನು? ಈ ರೀತಿ ಹೇಳ್ದೆ ಕೇಳ್ದೆ ಹೋದ್ರೆ ನಾವ್ ಏನ್ ತಿಳ್ಕೋಬೇಕು? ಸ್ವಲ್ಪ ಜವಾಬ್ದಾರಿ ಬಿಡುವ ನಿನ್ಗೆ. ಅಮ್ಮ, ಅದು ನೋಡ ಕೃಷ್ಣ, ಹೇಳ್ದೆ ಕೇಳ್ದೆ ಮನೆಯಿಂದ ಹೋಗಿದ್ದು ಅಲ್ದೆ ನೆಪ ಹೇಳೋಕೆ ಹೇಗ್ ಬಾಯಿ ತೆಗಿತಿದ್ದಾಳೆ ನೋಡು. ಕೃಷ್ಣ, ಇವಳು ಏನ್ ಮಾಡಿದಾಳೆ ಗೊತ್ತಾ? ಮಧ್ಯಾಹ್ನದ ಅಡಿಗೆಗೆ ತಯಾರು ಮಾಡು ಅಂತ ಹೇಳಿದ್ದೆ, ಆದ್ರೆ ಇವಳು ಅದ್ ಯಾವ ಮಾಯದಿಂದ ಹೋಗಿದ್ದಾಳೋ ಹೊರಗೋಗಿದ್ದಾಳೆ. ಬೇಳೆ ಪಾತ್ರೆ ಸೀದೋಗಿದೆ. ಕೃಷ್ಣ, ನೀನು ನಿಮ್ಮಪ್ಪ ಇವಳಿಗೆ ಹೀಗೆ ಸಲಿಗೆ ಕೊಟ್ರೆ ಇವತ್ತು ಬೇಳೆ ಪಾತ್ರೆ ಸೀದ್ ಹೋದಾಗೆ ನಾಳೆ ನಿನ್ ಜೀವನನೂ ಸೀದೋಗುತ್ತೆ, ಗೊತ್ತಾ? ಅಮ್ಮ, ಸ್ವಲ್ಪ ಇರೋ. ಅಲ್ಲ, ಹೋಗುವಾಗ ಒಂದ್ ಮಾತು ಹೇಳಿ ಹೋಗ್ಬೇಕು ಅಂತ ಜ್ಞಾನ ಇಲ್ವಾ ಇವಳಿಗೆ? ಮನೆಯಲ್ಲಿ ಹಿರಿಯರ್ ನಾವಿದೀವಿ, ಸ್ವಲ್ಪನಾದ್ರೂ ಭಯ ಭಕ್ತಿ ಇದೆಯಾ ಇವಳಿಗೆ? ನೋಡು ಕೃಷ್ಣ, ಹೀಗೆ ಆದ್ರೆ ಮುಂದೆ ನಿನ್ ಬದುಕು ಹೇಗೋ? ಅಮ್ಮ, ಅದು ಹಾಗಲ್ಲ. ಮಧು ಯಾವ ತಪ್ಪನ್ನು ಮಾಡಿಲ್ಲ. ನನಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು, ಅದಕ್ಕೆ ನಾನು ನೋಡೋದಕ್ಕೆ ಅಂತ ಅವಳು ಬಂದ್ಲು. ಸುಮ್ಮನೆ ಅವಳ ಮೇಲೆ ತಪ್ಪು ತಿಳ್ಕೊ. ಏನಾಯ್ತು? ಮೂಳೆ ಗಿಳಿಗೆ ಏನಾದ್ರೂ ಬಿಟ್ಬಿತ್ತ? ಇಲ್ಲಮ್ಮ, ಸ್ವಲ್ಪ ನೋವಿದೆ ಅಷ್ಟೇ. ನೋಡೆ, ನೋಡು, ಈಗ್ಲಾದ್ರೂ ನಿನ್ ಸಮಾಧಾನ ಆಯ್ತಾ? ನಿನ್ನಿಂದನೇ ಹೀಗೆಲ್ಲ ಆಗಿದ್ದು. ಹೋಗುವಾಗ ಅಡ್ಡಬಾಯಿ ಹಾಕ್ಬೇಡ ಅಂತ ಹೇಳಿದ್ದೆ ತಾನೆ? ಈಗ ನೋಡು ಇವನ್ ಪರಿಸ್ಥಿತಿ ಏನಾಯ್ತು ಅಂತ. ಇನ್ನಾದ್ರೂ ನಾವು ಹೇಳಿದ್ ಕೇಳ್ತೀಯಾ? ನೀನೆಲ್ಲಿ ಕೇಳ್ತೀಯ? ಬೇರೆಯವ್ರು ಹೇಳಿದ್ದು ನೀನೆಲ್ಲಿ ಕೇಳ್ಬೇಕು? ನಿನ್ನ ಮನಸ್ಸಿಗೆ ಏನ್ ತಿಳಿಯುತ್ತೋ ಅದನ್ನೇ ನೀನ್ ಮಾಡ್ತೀಯ. ಅದಕ್ಕೆ ಅಲ್ವಾ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದು.